ಹಾಯ್ ರೀ ಎಲ್ರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾಯಕಿ ಲೇಡಿ ಟೈಗರ್ ರಾಕ್ ಸ್ಟಾರ್ ಜೊತೆರಿ. ಹಾಗೆ ನಮ್ಮ ಬೇರೆನೇ ಹಾಗೆ ನಮ್ಮ ಸುರೇಶ್ ಇಂಚಿಗೇರಿ ಅವರು ಹಾಗೂ ನಮ್ಮ ಪವಿತ್ರ ಸಿಂಗರ್ ಅವರು ಹಾಗೂ ನಮ್ಮ ಕೃಷ್ಣಣ್ಣ ನೋಡ್ರಿ ಬಂದ್ರು. ಸೊ ಇವತ್ತು ಏನು ಕಾರ್ಯಕ್ರಮ ಇರ್ಲಿಲ್ಲ, ಆದ್ರೆ ಇವತ್ತು ಕಾಟಿಗೆ ಬಂದಿದ್ದು ದ್ರಾಕ್ಷಿ ತೋಟ ಕೆಲಸ ನಡೆದವ. ನಮ್ಮ ಕೃಷ್ಣಣ್ಣಗಂತೂ ಫುಲ್ ಜೋರ್ ಐತದ ಕೆಲಸ. ನಾವಂತೂ ಇವತ್ತು ಆರ್ಯಾಬಾದಿಗೆ ಬಂದಿದ್ದೀವಿ ನೋಡ್ರಿ. ನಾವಂತೂ ಇಲ್ಲಿವರೆಗೂ ದ್ರಾಕ್ಷಿ ತೋಟ ನೋಡಿರ್ಲಿಲ್ಲ. 10 ರೂಪಾಯಿ ದ್ರಾಕ್ಷಿ ದ್ರಾಕ್ಷಿ ದ್ರಾಕ್ಷಿ. ನಮ್ಮ ಗಂಗಾವತಿ ಒಳಗ ಬರೇ ಭತ್ತ. ನಮ್ಮ ಗಂಗಾವತಿ ಒಳಗ 50 ರೂಪಾಯಿ ಕೆಜಿ 50 ರೂಪಾಯಿ ಕೆಜಿ ದ್ರಾಕ್ಷಿ ದ್ರಾಕ್ಷಿ ದ್ರಾಕ್ಷಿ. 50 ಸದ್ಯ ಮಂದಿ ಪಾಳೆ ಹಚ್ತಾರ, ತಿಳಿ ಮಾತಲ್ಲ ಬೇಡ. 100 ರೂಪಾಯಿ ಕೆಜಿ 100 ರೂಪಾಯಿ ಕೆಜಿ ದ್ರಾಕ್ಷಿ ದ್ರಾಕ್ಷಿ ದ್ರಾಕ್ಷಿ. 100 ರೂಪಾಯಿ ನಮ್ಮ ಗಂಗಾವತಿ ದ್ರಾಕ್ಷಿ ದ್ರಾಕ್ಷಿ ದ್ರಾಕ್ಷಿ. ನಮ್ಮ ಗಂಗಾವತಿ ಒಳಗಂತೂ ಬರೇ ಭತ್ತ ಬೆಳಿತೀವ್ರಿ ನಾವು. ಸೊ ದ್ರಾಕ್ಷಿ ಅಂತೂ ನಾವು ನೋಡಿಲ್ಲ, ಅಪರೂಪ. ಆ್ಯಕ್ಚುಲಿ ಇಲ್ಲಿ ದ್ರಾಕ್ಷಿ ಬೆಳೆಯೋದು ನೋಡಿ ನಮ್ಗೆ ಭಾಳ ಖುಷಿ ಆಕತಿ. ಯಾಕಂದ್ರೆ ದ್ರಾಕ್ಷಿ ತಿನ್ನೋದೇ ಒಂದು ಮಜಾ, ಇನ್ನು ದ್ರಾಕ್ಷಿ ತೋಟ ನೋಡೋದಂತೂ ಇನ್ನೂ ಮಜಾ. ಸೊ ನೀವು ನಮ್ಮ ಸೈಡ್ ಬಂದು ಭತ್ತ ನೋಡ್ಬೇಕಂದ್ರೆ ನಮ್ಮ ಸೈಡ್ ಬರ್ರಿ. ಅವ್ರು ಕಟ್ ಮಾಡ್ತಾರೆ, ನಾ ಮಾರ್ ಬರ್ತೀನಿ ರೀ. ಓಕೆ, ಹೊಲ ನೋಡ್ರಿ ಅಣ್ಣವ್ರದ್ದು ಹೊಲ. ದ್ರಾಕ್ಷಿ ದ್ರಾಕ್ಷಿ ದ್ರಾಕ್ಷಿ. ಸುತ್ತನ ಕಟ್ ಮಾಡಿ ಒಂದು ಬುಟ್ಟಿ ಕಟ್ ಮಾಡಿ ಇಟ್ಟಾರ್ರಿ. ಅದನ್ನ ಬಿಜಾಪುರ ಮಾರ್ಕೆಟ್ಗೆ ಹೋಗಿ 100 ರೂಪಾಯಿ ಕೆಜಿ ಮಾರ್ಕೊಂಡ್ ಬರ್ತೀವಿ. ನಾವು ಸುರೇಶ್ ಇಂಚಿಗೇರಿ ಅವರು ಹೋಗಿ ಮಾರ್ಕೊಂಡ್ ಬರ್ತೀವಿ. ನಾವೇನೈತಿ ಆ ರೊಕ್ಕ ಇಸ್ಕೊತೀವಿ. ರೊಕ್ಕ ನೀವು ಬರೀ ರೊಕ್ಕ ಇಸ್ಕೊಳ್ತೀರಿ ನೀವು. ನಾವು ಮಾರೋದಾಗತ್ರಿ, ಸುರೇಶ್ ಇಂಚಿಗೇರಿ ಅವರು ಹೊತ್ಕೊಂಡು ಹೋಗೋದಾಗತ್ರಿ. ನಮ್ಮ ರಾಷ್ಟ್ರ ಜೊತೆ ರೊಕ್ಕ ಎಣಿಸೋದಾಗತ್ತೆ. ಮ್ಯಾನೇಜರ್ ಇವ್ರು ಕಟ್ ಮಾಡೋ ಇಲ್ಲಿ. ಏನು ಅನ್ಬೇಕು ಚೆನ್ನಾಗತ್ತಲ್ಲಪ್ಪ. ಕಾಚಲಿಗೆ ರವಿಚಂದ್ರ ಪಿಕ್ಚರ್ ನೋಡ್ತೀನಿ. ಈಗ ಬಾರ ರವಿಚಂದ್ರ ಪಿಕ್ಚರ್ ನೋಡಂಕ ಅಂತಾಳ್ರಿ. ಬಿಡು ಬಿಡು ಬಿಡು. ನೀವು ಇದು ಮಾಡಮ್ಮ. ಅಯ್ಯೋ ಸುದ್ದ ತಡಿ. ಏನು ಆಕಳ ಮಂದಿ ಕಟ್ ಮಾಡ್ಕೋದು, ನಾನು ಅಲ್ಲೇ ಬಿಟ್ಬಿಡ ಮತ್ತೆ ಕಟ್ ಮಾಡು. ಸುದ್ದ ನಡಿ. ಹುಡುಗರು ಒಂದು ಗಿಡಕ್ಕೆ 3 ಟ್ರೇ ತುಂಬ್ತದ. 3 ಟ್ರೇ ಅಂದ್ರೆ 1 ಟ್ರೇದಾಗ 15 ಕಿಲೋ ಹಿಡಿತೈತಿ ನಾವು. ಒಂದು ಗಿಡಕ್ಕೆ 40-45 ಕಿಲೋ. 40-45 ಕಿಲೋ ಆರಾಮ್. ಅಲ್ಲ ಒಂದು ಗಿಡಕ್ಕೆ ಬಡ್ಡಿ ಹಸೋದು 100 ಬಡ್ಡಿ. ಒಂದು ಗಿಡಕ್ಕೆ 100 ಬಡ್ಡಿ. ಹಿಂಗೆ ಲೈನ್ ಇಟ್ಟ ಟೋಟಲ್ 40 ಅಂದ್ರೆ 4,000 ಬಡ್ಡಿ ಅದನು. ಎಲ್ಲ ತಕೊಂಡ್ ಬಿಟ್ಟಿರ್ತೀವಿ, ಮತ್ತೆ ಆಮೇಲೆ ಮತ್ತೆ ಬೆಳಿತಾವೆ. ಎಷ್ಟು ಮತ್ತೊಂದು ವರ್ಷ ಬೇಕು, ಮತ್ತೊಂದು ವರ್ಷ ಇದೇ ಗಿಡ ಮತ್ತೆ. ಇದೇ ಗಿಡ ಮತ್ತೆ ಈಗೆಲ್ಲ ಚಾರ್ಜ್ ಮಾಡ್ಬಿಡ್ತಾರೆ, ಇಲ್ಲಿಗೆ ಕಟ್ ಮಾಡಿ ಬಿಡ್ತಾರೆ. ತೋರಿಸಿದ್ರಲ್ಲ ಇಲ್ಲಿ ಅಲ್ಲಲ್ರಿ ಅಲ್ಲಿ ಮ್ಯಾಗ್ರಿ ಪೂರಾ ಬಡ್ಡ್ಯಾಗ್ರಿ ಮ್ಯಾಗ್ರಿ ಮ್ಯಾಗ್ರಿ. ಹಾ ಇಲ್ಲಿ ಅಲ್ಲಿ ಕಟ್ ಮಾಡ್ಬಿಡ್ತೇವ್ರಿ. ಮತ್ತೆ ತಿರ್ಗಾ ಮತ್ತೆ ಬೆಳಿತೈತಿ. ಮತ್ತೆ ತಾನೇ ಚಿಗತೈತ್ರಿ. ಮತ್ತೆ ಹಿಂಗ ಮತ್ತೆ ಅವು ತುದಿ ಹೊಡ್ಕೋತ ಹೋಗಿ 6 ತಿಂಗಳ ಕಂಟಿನ್ಯೂ ಕಡ್ಡಿ ಮಾಡೋದ್ರಿ. ಮತ್ತೆ ನೆಕ್ಸ್ಟ್ ಕಟಿಂಗ್ ಹೊಡೆದ ಪೇಸ್ಟ್ ಹಚ್ಚದ್ರಿ ಬನ್ನ ಕಣ್ಣಿಗೆ ಅಷ್ಟೇ. ಒಂದು 2-3 ಕಣ್ರಿ. ಮತ್ತೆ ಚಾಲು ನಾವು ಭತ್ತ ಅಂದ್ರೆ ಒಂದ್ ಬೆಳಿಗ್ಗೆ ಏನು ಒಂದ್ 6 ತಿಂಗಳಿಗೆ 2 ಬೆಳೆ ತೆಗಿತೀವಿ. ಇದು ವರ್ಷಕ್ಕೊಂದ್ರಿ. ಇದು ವರ್ಷಕ್ಕೆ ಒಂದೇ. ವರ್ಷಕ್ಕೊಂದ್ಸಲ ಈ ಸಾರಿನೇ ಬರ್ತದ್ರಿ. ಒಟ್ಟು ಫೆಬ್ರವರಿ ಹಿಡ್ಕೊಂಡು ಮಾರ್ಚ್ ಏಪ್ರಿಲ್ 3 ತಿಂಗಳು ಇರ್ತದ. ಚಟ್ನಿ ಹೆಂಗೆ ದೊಡ್ಡ ಹೊಡಿತಾರೆ ಡಿಪೆಂಡ್ ಆಗುತ್ತೆ. ಆಗಸ್ಟ್ ಹಿಡ್ಕೊಂಡು ಚಾಲು ಮಾಡ್ತಾರೆ, ನಾವು ಅಕ್ಟೋಬರೇ ಹೊಡಿತೇವ್ರಿ. ಅದ್ರ ಬ್ಯಾಸಿಗ್ಯಾಗ ಬಿಸಿಲದೊಳಗೆ ಸ್ವಲ್ಪ ಸ್ವೀಟ್ ಬರ್ತದೆ. ಬರ್ತದೆ ಮಾಲ್. ಹಾಂ ರೀ ಅದಕ್ಕೆ ಟೆಕ್ನಿಕ್ಗೋಸ್ಕರ. ಇನ್ನೊಂದು ಏನು ಮಾಡ್ತಾರೆ, ಹಸಿ ಮಾಲ್ ಮಾರೋಗಿದ್ರೆ ಅಂದ್ರೆ ಸ್ವಲ್ಪ ದೊಡ್ಡ ಹೊಡಿತಾರೆ. ದೊಡ್ಡ ಹೊಡಿತಾರೆ ರೀ. ಖರೆ ಹಸಿ ಮಾಲ ಜಲ್ದಿ ಅಷ್ಟು ಇದು ಆಗಲ್ರಿ ಸಿಸ್ಟರ್. ಹಾಂ ರೀ, ಸುಮ್ಮನೆ ಆರಸ್ ಒಯ್ಯೋದು ಅದು ಉಳಿತಂದ್ರೆ ಇದು ಆಗಲ್ರಿ. ಮಾರ್ಕೆಟಿಂಗ್ ಚಲೋ ನಮ್ಗೆ. ನೀವು ಎಷ್ಟನೇ ವರ್ಷ ಇದು ಬೇಸ್ ಒಂದು 20 ವರ್ಷ ಐತ್ರಿ.